ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಇತ್ಯೇಷ ವಿಷಯ ಪ್ರೋಕ್ತ ಪಿತॄಣಾಂ ಸೋಮಪಾಯಿನಾಂ ಏತತ್ ಪಿತೃಮಹತ್ವಂ ಹಿ ಪಿತॄಣಾಂ ಪುರಾಣೇ ನಿಶ್ಚಯಂ ಗತಂ. ಹೀಗೆ ಈ ಪಿತೃಮಹತ್ವ ಅಂತನ್ನೋದು ಪುರಾಣದಲ್ಲಿ ನಿಶ್ಚಿತವಾಗಿದೆ. ಈ ರೀತಿ ಇತ್ಯೇಷ ಸೋಮಸೂರ್ಯಾಭ್ಯಾಂ ಏಲಸ್ಯ ಚ ಸಮಾಗಮಃ. ಪುರೂರವಸ್ಸು ಈ ತರಹದ ಶ್ರಾದ್ದದ ಆಚರಣೆಯನ್ನ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದ. ಅವಾಪ್ತಿಂ ಶ್ರದ್ಧಯಾ ಚೈವ ಪಿತॄಣಾಂ ಚೈವ ತರ್ಪಣಂ. ಇದು ಪಿತೃಗಳ ತರ್ಪಣ. ಅದಕ್ಕೆ ಶ್ರದ್ಧೆ ಅನ್ನೋದು ಸಹಜವಾಗಿ ಬರುತ್ತೆ, ನೀವೇನು ಪ್ರಯತ್ನ ಪಡೋ ಅಗತ್ಯ ಇಲ್ಲ. ಕಾರಣ ಏನು ಅಂದರೆ, ತಂದೆಯನ್ನ ತಾಯಿಯನ್ನ ಎಲ್ಲರೂ ಅನುಭವಿಸಿರ್ತಾರೆ. ಕೆಲವೊಬ್ಬರು ತಂದೆಯನ್ನ ಕಳ್ಕೊಂಡಿರಬಹುದು, ಆದರೆ ತಾಯಿಯನ್ನಂತೂ ಕಂಡಿರ್ತಾರೆ. ಸಾಮಾನ್ಯ ಒಂದು 80% ತಂದೆ ತಾಯಿಗಳ ನೆನಪು ಇದ್ದೇ ಇರುತ್ತೆ. ತೀರಾ ಅಪರೂಪ ಪುಟ್ಟ ಮಗು ತಂದೆ ತಾಯಿಗಳು ಆಕ್ಸಿಡೆಂಟಲ್ಲಿ ಹೋಗಿಬಿಡ್ತಾರೆ ಅಂತ ಆ ತರಹದ ಕೆಲವು ಪ್ರಸಂಗ ಇದ್ದಾಗ ಇಲ್ವೇನೋ, ಆದರೆ ಸಾಮಾನ್ಯವಾಗಿ ಒಂದೋ ತಂದೆ ಒಂದೋ ತಾಯಿ ಅಥವಾ ತಂದೆ ತಾಯಿ ಇಬ್ಬರ ನೆನಪು ಗಾಢವಾಗಿ ಇರುತ್ತೆ. ಅದರಿಂದಾಗಿ ಅವರು ನಮಗೆ ತೋರಿಸಿದ ಪ್ರೀತಿಯನ್ನು ನೆನಪಿಸಿಕೊಳ್ಳುವಾಗ ಶ್ರದ್ಧೆ ಸಹಜವಾಗಿ ಬರುತ್ತೆ. ಶ್ರದ್ಧೆಯಿಂದ ಮಾಡೋದು ಅಂತಂದಾಗ ದೇವರ ಪೂಜೆ ಯಾಕೆ ಶ್ರಾದ್ದ ಆಗಲ್ಲ ಅನ್ನೋ ಪ್ರಶ್ನೆಗೆ ದೇವರು ನಮಗೆ ಕಂಡಿಲ್ಲ. ನಮಗೆ ಇರೋದು ಮಾತು, ವೇದದ ಮಾತು ಪ್ರಧಾನ. ವೇದದ ಮಾತನ್ನು ನಂಬಿ ನಾವು ಹೊರಡ್ತಾ ಇದ್ದೇವೆ. ವೇದ ನಮ್ಮ ತಾಯಿ ಹೇಳ್ತಾ ಇದ್ದಾಳೆ ಅಂತ. ಹೀಗಾಗಿ ಅದರ ಅನುಭವಕ್ಕಿಂತ ನಮಗೆ ಈ ಅನುಭವ, ತಂದೆ ತಾಯಿಗಳ ಮೂಲಕ ದೇವರು ಮಾಡಿದ ಅನುಭವ ಬಹಳ ದೊಡ್ಡದು. ಯಾಕೆಂದ್ರೆ ತಂದೆ ತಾಯಿಗಳನ್ನೇ ದೇವರು ಅಂತ ಅಂದ್ಕೊಳ್ಳಿಕ್ಕಾಗಲ್ಲ, ದೇವರ ಮಾಧ್ಯಮ ಅಷ್ಟೇ. ಯಾಕೆಂದ್ರೆ ಅವರು ಚಿಕ್ಕಂದಿನಲ್ಲಿ ಅವರ ತಂದೆ ತಾಯಿಗಳು ಅವರನ್ನು ಬೆಳೆಸಿರ್ತಾರೆ. ಈ ಪರಂಪರೆಗೆ ಹೋದಾಗ ಯಾರೋ ಒಬ್ಬ ಮೂಲ ಇರಬೇಕು, ಅವನಲ್ಲಿ ಆ ಶ್ರದ್ಧೆ ಬರಲ್ಲ, ಇಲ್ಲಿ ಆ ಶ್ರದ್ಧೆ ಬರುತ್ತೆ. ಅದರಿಂದಾಗಿ ನಾವು ಶ್ರದ್ಧೆಯಿಂದ ಅವಾಪ್ತಿಂ ಶ್ರದ್ಧಯಾ ಚೈವ ಅಂತಂದ್ರು. ಅದಕ್ಕೆ ಶ್ರಾದ್ದ. ಅಶಕ್ಯಂ ಪರಿಸಂಖ್ಯಾತುಂ ಶ್ರದ್ಧೇಯಂ ಭೂತಿಮಿಚ್ಛತಾ. ಇದರ ವೈರೂಪ್ಯದ ಬಗ್ಗೆ ಹೋಗಬೇಡಿ, ಕೃತಜ್ಞತೆ ಸಲ್ಲಿಸೋದ್ರ ಬಗ್ಗೆ ಮೊದಲು ಯೋಚನೆ ಮಾಡಿ. ಅದು ಹೆಂಗೆ ಹೋಗುತ್ತೆ, ಅದು ಹೇಗೆ, ಅದೆಲ್ಲ ಆಮೇಲೆ. ಮೊದಲು ನಿಮಗೆ ಯಾರು ಲಾಲಿಸಿದ್ದಾರೆ, ಪಾಲಿಸಿದ್ದಾರೆ, ಪೋಷಿಸಿದ್ದಾರೆ ಅವ್ರನ್ನ ನೆನಪಿಸ್ಕೊಳ್ಳೋದು ಮೊದಲು ಮಾಡಿ, ಆಮೇಲೆ ಉಳಿದದ್ದು. ಸ್ವಯಂಭುವಸ್ಯ ದೇವಸ್ಯ ಏಷ ಸರ್ಗೋ ಮಯೇರಿತಃ ವಿಸ್ತರೇಣ ಆನುಪೂರ್ವ್ಯಸ್ಯ ಆನುಪೂರ್ವ್ಯಾಚ್ಚ ಭೂಯ ಕಿಂ ಕಥಯಾಮಿತೇ. ಈ ರೀತಿ ಸೃಷ್ಟಿ ಸ್ವಯಂಭವ ಮನ್ವಂತರದಲ್ಲಿ ಹೇಗೆ ಬಂತು, ಏನಾಯಿತು ಅನ್ನೋದ್ರ ಬಗ್ಗೆ ಹೇಳಿದೆ ಅಂತ ಹೇಳ್ತಾನೆ. ಆಗ ಋಷಿಗಳು ಹೇಳ್ತಾರೆ, ಚತುರ್ಯುಗಾಣಿ ಯಾನಿ ಸ್ಯುಹು. ಸ್ವಯಂಭವ ಮನ್ವಂತರದಲ್ಲಿ ಏನು ಚತುರ್ಯುಗ ಇದೆ ಅದನ್ನು ಕೇಳಬೇಕು ಅಂತ ನಾನು ಬಯಸ್ತೇನೆ ಅಂತ. ಪೃಥಿವೀದ್ಯುತ್ ಪ್ರಸಂಗೇನ ಮಯಾತು ಪ್ರಾಗೃದಾಹೃತಂ. ನಾನು ಹೇಳಿದ್ದೇನೆ ಅಪ್ಪ,
ಏತಚ್ಚತುರ್ಯುಗಂ ತ್ವೇವಂ ತದ್ವಕ್ಷ್ಯಾಮಿ ನಿಬೋಧತ. ಈ ಚತುರ್ಯುಗದ ಬಗ್ಗೆ ಹೇಳ್ತೇನೆ ಕೇಳು. ಲೌಕಿಕೇನ ಪ್ರಮಾಣೇನ ನಿಷ್ಪಾದ್ಯಾಬ್ದಂತು ಮಾನುಷಂ. ಲೌಕಿಕ ಪ್ರಮಾಣದ ಪ್ರಕಾರ ಹೋದರೆ 1 ವರ್ಷ ದೇವತೆಗಳ 1 ದಿನ, ನಮ್ಮ 1 ವರ್ಷ ದೇವತೆಗಳ 1 ದಿನ. ನಿಮೇಷ ತುಲ್ಯ ಕಾಲಾನಿ ಮಾತ್ರ ಲಬ್ಧೇಕ್ಷರಾಣಿ ಚ ಅಹೋರಾತ್ರೇ ವಿಭಜತೆ ಸೂರ್ಯೋ ಮಾನುಷ ಲೌಕಿಕೆ. ಅಲ್ಲ, ನಮ್ಮ 1 ದಿನ ಸೂರ್ಯ ವಿಭಾಗ ಮಾಡ್ತಾನೆ. ಬೆಳಗ್ಗೆ ಬಂದರೆ ಸೂರ್ಯ ಬಂದರೆ ಬೆಳಗ್ಗೆ, ಚಂದ್ರ ಬಂದರೆ ರಾತ್ರಿ, ಇಲ್ಲವೇ ಕತ್ತಲಾಗಿ ಮೋಡ ಇದ್ದು ಏನು ಕಾಣದೆ ಹೋದರೆ ಅದು ರಾತ್ರಿ. ಹಗಲು ರಾತ್ರಿ ಇದನ್ನು ವಿಭಾಗ ಮಾಡೋದು ಸೂರ್ಯ. ಅವರಿಗೆ ಸೂರ್ಯ ಇಲ್ವೇ ಇಲ್ಲ. 360 ಬಾರಿ ಸೂರ್ಯ ಹೋಗಿ ಬಂದರೆ 1 ದಿನ ಅವರಿಗೆ. ರಾತ್ರಿ ಸ್ವಪ್ನಾಯ ಭೂತಾನಾಂ ಚೇಷ್ಟಾಯೈ ಕರ್ಮಣ ಮಹಃ. ಬೆಳಗ್ಗೆ ಕೆಲಸ ಮಾಡಲಿಕ್ಕೆ, ರಾತ್ರಿ ನಿದ್ರೆ ಮಾಡಲಿಕ್ಕೆ ಅಥವಾ ರೆಸ್ಟ್ ತಗೊಳ್ಳಿಕ್ಕೆ. ಪಿತ್ರೇ ರಾತ್ರಿ ಹನಿ ಮಾತಃ ಪ್ರವಿಭಾಗಸ್ತಯೋ ಪುನಃ. ಸರಿ, 1 ತಿಂಗಳು ಅಂತ ಹೇಳಿ ಇಟ್ಟುಕೊಂಡ್ರೆ ಪಿತೃದೇವತೆಗಳ ಹಗಲು ರಾತ್ರಿ, ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷ. ತ್ರಿಂಶದ್ಯೇ ಮಾನುಚಾ ಮಾತಾ ಪಿತ್ರ್ಯೋ ಮಾಸಸ್ಸ ಉಚ್ಯತೆ. 30 ಮಾಸ ಅಂದರೆ ಅದು ಪಿತೃದೇವತೆಗಳ 1 ಮಾಸ. ಈ ರೀತಿ ಪಿತೃ ಸಂವತ್ಸರ ಬೇರೆ, ದಿವ್ಯ ಸಂವತ್ಸರ ಬೇರೆ. ದಿವ್ಯ ಸಂವತ್ಸರಕ್ಕೆ ನೀವು ಪೂರ್ವಭಾವಿಯಾಗಿ ದಕ್ಷಿಣಾಯನ ಅನ್ನೋದು ರಾತ್ರಿ, ಉತ್ತರಾಯಣ ಅನ್ನೋದು ಹಗಲು. ಅದಕ್ಕಾಗಿ ದಕ್ಷಿಣಾಯನದಲ್ಲಿ ಬೇರೆ ಕೆಲಸಗಳನ್ನು ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಮೊದಲಾದವುಗಳನ್ನು ಮಾಡಲಿಕ್ಕಿಲ್ಲ. ಮಾನುಚಾಣಾಂ ಚತಂ ಯಚ್ಚ ದಿವ್ಯ ಮಾಸಾಸ್ತ್ರಯಸ್ತು ಯೇ. ಈ ರೀತಿ ನೀವು ಎಲ್ಲ ಲೆಕ್ಕ ಮಾಡಿಕೊಂಡು ಹೋಗಬೇಕು. ಕೃತಂ ಪೂರ್ವಂ ಕೃತಯುಗಂ ನಾಮ ತತಸ್ತ್ರೇತಾ ವಿಧೀಯತೆ. ನೀವು ಮೊದಲನೆಯದ್ದು ಕೃತಯುಗ, ಆಮೇಲೆ ತ್ರೇತೆ, ಆಮೇಲೆ ದ್ವಾಪರ, ಆಮೇಲೆ ಕಲಿ. ಇದನ್ನ ಬೇರೆ ಬೇರೆ ರೀತಿಯಲ್ಲಿ ವಿಭಾಗ ಮಾಡಿಕೊಂಡು ಹೋಗ್ತಾರೆ. ಸಂಧಿ ಯಾವುದು, ಸಂಧ್ಯಾಂಶ ಯಾವುದು, ಯುಗದ ಮಧ್ಯಭಾಗ ಯಾವುದು, ಒಟ್ಟಾರೆ ಅನುವತ್ಸರಗಳು ಎಷ್ಟು, ಈ ರೀತಿ ನಿರೂಪಣೆ ಮಾಡಿಕೊಂಡು ಹೋಗ್ತಾರೆ. ಇದನ್ನು ಮಾನುಷ ರೀತಿಯಲ್ಲಿ ಕನ್ವರ್ಟ್ ಮಾಡಿದ್ರೆ ಬೇರೆ, ದೈವಿಕ ರೀತಿಯಲ್ಲಿ ಕನ್ವರ್ಟ್ ಮಾಡಿದ್ರೆ ಬೇರೆ. ಏಚ ಚತುರ್ಯುಗಾಖ್ಯಾತು ಸಾಧಿಕಾತ್ವೇಕ ಸಪ್ತತಿ. ಇದು 71 ಚತುರ್ಯುಗ. ಈ 71 ಚತುರ್ಯುಗ ಬೇಕಾಷ್ಟು ಬಾರಿ ಕಳೆದಾಗ, 14 ಬಾರಿ ಕಳೆದಾಗ ಅದನ್ನ ಏನಂತ ಕರೀತಾರೆ, 14 ಮನ್ವಂತರಗಳು ಕಳೆದಂತೆ. ಈ ರೀತಿ ಬ್ರಹ್ಮದೇವರ 1 ದಿನ 14 ಮನ್ವಂತರ ಅಂದರೆ, ಆ ರೀತಿ 36,000 ಮನ್ವಂತರಗಳ ಚಕ್ರ ಆಗಬೇಕು ಅವರಿಗೆ. 36,000 ಆಗಬೇಕು. ಅದು ಬ್ರಹ್ಮದೇವರ 100 ವರ್ಷ. ಅಂದರೆ ಯಥಾ ಪ್ರಕಾರ ಹಗಲು ಬಿಡ್ರಿ, ರಾತ್ರಿ ಬಿಡ್ರಿ, ಹಗಲು ಮಾತ್ರ ಲೆಕ್ಕ ಇಟ್ಕೊಳ್ಳಿ. ಅಷ್ಟು ದೀರ್ಘಕಾಲ ಬದುಕ್ತಾರೆ. ನಾವು ಏನು 100 ವರ್ಷ ಅಂದರೆ 72,000 ದಿವಸ. ಬ್ರಹ್ಮದೇವರಿಗೆ 72,000 ದಿವಸದಲ್ಲಿ 36,000, ಹಾಗೆ 36,000 ಮನ್ವಂತರ ಆಗಬೇಕು ಅವ್ರಿಗೆ. ಅದು ಒಂದು ದಿವಸ 36,000 ದಿವಸ, ಒಂದು ದಿವಸದಲ್ಲಿ 14 ಮನ್ವಂತರಗಳು, ಈ ತರಹ ಆಗಬೇಕು. ಈ ದೀರ್ಘವಾದ ಕಾಲದಲ್ಲಿ
ನಾವು ಎಲ್ಲಿದ್ದೇವೋ, ಯಾವಾಗ ಶುರು ಆಗ್ತೇವೋ, ಯಾವಾಗ ನಮಗೆ ಮುಕ್ತಿ ಆಗುತ್ತೋ, ಸಂಸಾರ ಚಕ್ರದಿಂದ ಬಿಡುಗಡೆ ಯಾವಾಗಲೋ ಅಥವಾ ಇಲ್ವೋ ನಮಗೆ ಗೊತ್ತಿಲ್ಲ. ಅಗಾಧವಾದ ಕಾಲದಲ್ಲಿ ಒಂದು ಸೊಳ್ಳೆಯಷ್ಟು ಒಂದು ಸ್ವಾತಂತ್ರ್ಯವೋ ಪ್ರಜ್ಞೆಯೋ ನಮಗಿಲ್ಲ. ಈ ಅಗಾಧವಾದ ಕಾಲ ಏನಿದೆ, ಇದನ್ನ ಚಿಂತನೆ ಮಾಡ್ತಾ ಋಷಿಗಳು ವೇದಗಳನ್ನು ಕೊಟ್ಟರು. ಈ ಕಾಲದಲ್ಲಿ ವೇದಗಳನ್ನು ಕೊಟ್ಟರು. ಆ ವೇದ ಅನ್ನೋದು ನಿತ್ಯ. ಆರಂಭ ಯಜ್ಞ ಕ್ಷತ್ರಸ್ಯ ಹವಿರಿ ಯಜ್ಞ ವಿಷಸ್ಮೃತಾ ಪರಿಚಾರ ಯಜ್ಞಾಶ್ಚೂದ್ರಾಶ್ಚ ಜಪ ಯಜ್ಞಾಶ್ಚ ಬ್ರಾಹ್ಮಣ. ಇವರು ಈ ಕಾಲವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕ್ಷತ್ರಿಯರು ಆರಂಭ, ಲೌಕಿಕವಾದ ಏರಿಳಿತಗಳನ್ನು ಎದುರಿಸ್ತಾ ಹೋಗಬೇಕು. ಇನ್ನು ವೈಶ್ಯರು ಹವಿಸ್ಸನ್ನು ಉತ್ಪಾದನೆ ಮಾಡಬೇಕು, ಶೂದ್ರರು ಪರಿಚರಣೆ ಮಾಡಬೇಕು, ಬ್ರಾಹ್ಮಣರು ಜಪಯಜ್ಞವನ್ನು ಮಾಡಬೇಕು. ಇವರು ಈ ಕಾಲದ ಅಗಾಧವಾದದ್ದನ್ನು ಅರ್ಥ ಮಾಡಿಕೊಳ್ತಾರೆ. ಒಂದು ಕಾಲದಲ್ಲಿ ಇದು ಬದಲಾಗ್ತಾ ಹೋಗುತ್ತೆ. ಆಯುಷ್ಯ ಬದಲಾಗುತ್ತೆ, ಬಲ ಬದಲಾಗುತ್ತೆ, ಮೇಧೆ ಬದಲಾಗುತ್ತೆ. ಆದ್ದರಿಂದ ಯಜ್ಞ ಪ್ರವರ್ತಿತಶ್ಚೈವ ತದಾ ಹೇವತು ದೈವತೈಹಿ. ಯಜ್ಞ ಅನ್ನೋದು ಈ ಪೂಜಾ ರೂಪದಲ್ಲಿ ಪ್ರವೃತ್ತವಾಗಿದ್ದು. ಈ ಯಜ್ಞ ಅನ್ನೋದು ಪೂಜಾ ರೂಪದಲ್ಲಿ ಪ್ರವೃತ್ತವಾದಾಗ ಅದನ್ನೇ ಹೇಳ್ತಾರೆ, ವರ್ಣಾಶ್ರಮ ವ್ಯವಸ್ಥಾನಂ ಸರ್ವಸಾಧಾರಣಂ ಹೇತತ್ ಆಸೀತ್ ತ್ರೇತಾಯುಗೇ ಚ ವೈ. ಕೃತಯುಗದಲ್ಲಿ ಶುಭ ಪ್ರಕೃತಯಸ್ತೇಷಾಂ, ಎಲ್ಲರೂ ಒಳ್ಳೆಯವರೇ ಇದ್ದದ್ದು. ವರ್ಣಾಶ್ರಮ ಧರ್ಮಗಳು ಪೂರ್ಣವಾಗಿ ಇದ್ದುವು, ಪೂರ್ಣವಾಗಿ ಪೂಜೆ. ತ್ರೇತಾಯುಗದಲ್ಲಿ ಅದು ಕೂಡ ಆಯುಷ್ಯ, ಬಲ, ಮೇಧ, ಆರೋಗ್ಯ, ಧರ್ಮಶೀಲ ಅದು ಸರ್ವಸಾಧಾರಣ. ತ್ರೇತಾಯುಗದಲ್ಲಿ ವರ್ಣಾಶ್ರಮ ವ್ಯವಸ್ಥೆಗೆ ಶುರು ಆಯಿತು. ವರ್ಣಾಶ್ರಮ ವ್ಯವಸ್ಥಾನಮೇಷಾಂ ಬ್ರಹ್ಮ ತಥಾ ಕರೋತ್. ಸಂಹಿತೆಗಳು ವೇದ, ಮಂತ್ರ, ಆರೋಗ್ಯ, ಧರ್ಮಶೀಲತಾ. ಸಂಹಿತ ಅಂತಂದ್ರೆ ಋಷಿಗಳು ಕಂಡದ್ದು. ಋಷಿಗಳು ಯಾರು? ಬ್ರಹ್ಮದೇವರ ಮಕ್ಕಳು. ಆ ಸಂಹಿತೆಯನ್ನು ಬಳಸಿ ಯಜ್ಞ ಪ್ರವೃತ್ತವಾಯಿತು. ದೇವತೆಗಳಿಗೆ ಪೂಜೆ ಸಲ್ಲಿಸುವಂಥದ್ದು, ಪಿತೃಗಳನ್ನು ನೆನೆದು ಅನ್ನದಾನ ಮಾಡುವಂಥದ್ದು. ಆದ್ದರಿಂದ ಅದೂ ಕೂಡ ಆ ಪಿತೃದೇವತೆಗಳ ಚಿಂತನೆ. ಇದನ್ನು ಮೊದಲು ಮಾಡಿ ತೋರಿಸಿದ್ದೇ ಬ್ರಹ್ಮದೇವರು ಅಂತ ಹೇಳಿ ನಾವು ಶಾಂತಿ ಪರ್ವದಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ಯಜ್ಞ ಪ್ರವರ್ತಿತಶ್ಚೈವ ತದಾ ಹೇವತು ದೈವತೈಹಿ ಸ್ವಾಯಂಭುವೆಂತರೇ ದೇವೈಹಿ ತೇ ಯಜ್ಞ ಪ್ರಾಕ್ ಪ್ರವರ್ತಿತಾ. ಸ್ವಾಯಂಭುವ ಮನ್ವಂತರದಲ್ಲಿಯೇ ಯಜ್ಞ ಅನ್ನೋದು ಮೊದಲು ಶುರು ಆಗಿದ್ದು. ಅವತ್ತಿನ ಕಾಲದಲ್ಲಿ ಸನ್ಯಾಸಿಗಳು ಕಡಿಮೆಯೇ, ಬಹಳ ಕಡಿಮೆ. ತ್ರೇತಾಯುಗದಲ್ಲಿ ಜಾಸ್ತಿ ಆದರು ಸನ್ಯಾಸಿಗಳು ಕೂಡ. ಇನ್ನು ಅವತ್ತಿನ ಕಾಲದಲ್ಲಿ ದೇಹ ಪೂರ್ಣ ಲಕ್ಷಣ ಸಂಪನ್ನವಾಗಿ ಇತ್ತು. ಎಲ್ಲ ಸಪ್ತರತ್ನಗಳೂ ಎಲ್ಲರಿಗೂ ಇದ್ವು. ಸಪ್ತರತ್ನ ಅಂದರೆ ಏನು? ಚಕ್ರಂ ರಥೋ ಮಣಿರ್ಭಾರ್ಯ ನಿಧಿರಶ್ವೋ ಗಜಸ್ತಥಾ ಪ್ರೋಕ್ತಾನಿ ಸಪ್ತರತ್ನಾನಿ ಪೂರ್ವಂ ಸ್ವಾಯಂಭುವೆಂತರೇ. ಚಕ್ರ, ರಥ, ಚಕ್ರ ಅಂದರೆ ಆಡಳಿತದ ಪ್ರದೇಶ, ಮಣಿ, ಭಾರ್ಯ, ನಿಧಿ, ಅಶ್ವ, ಗಜ, ಈ ಎಲ್ಲವೂ ಕೂಡ ಸ್ವಯಂಭುವ ಮನ್ವಂತರದಲ್ಲಿ ಎಲ್ಲ ಚಕ್ರವರ್ತಿಗಳಿಗೂ ಇತ್ತು. ವಿಷ್ಣೋರಂಶೇನ ಜಾಯಂತೆ ಪೃಥಿವ್ಯಾಂ ಚಕ್ರವರ್ತಿನಃ. ಇದು ಆಯಾ ಯುಗದಲ್ಲಿ ಕ್ರಮೇಣ ಹೇಗೆ ಡೈಲ್ಯೂಷನ್ ಆಗ್ತಾ ಬಂತು ಅಂತ ಹೇಳ್ತಾರೆ. ಪೂಜೆ ಎಲ್ಲರೂ ಮಾಡ್ತಾ ಇದ್ರು, ಕ್ರಮೇಣ ಆ ವ್ಯಕ್ತಿತ್ವ ಕಡಿಮೆ ಆಗ್ತಾ ಬಂತು. ಆದ್ದರಿಂದ ತ್ರೇತಾಯುಗದಲ್ಲಿ ಇದ್ದ ಚಕ್ರವರ್ತಿಗಳು ಬೇರೆ,
ಅತ್ಯದ್ಭುತಾನಿ ಚತ್ವಾರಿ ಬಲಂ ಧರ್ಮಂ ಸುಖಂ ಧನಂ ಅನ್ಯೋನ್ಯಸ್ಯ ವಿರೋಧೇನ ಪ್ರಾಪ್ಯಂತೆ ನೃಪತೆ ಸಮಂ. ರಾಜ ಧರ್ಮ, ಅರ್ಥ, ಕಾಮ, ಯಶಸ್ಸು, ವಿಜಯ, ಐಶ್ವರ್ಯ, ಅಣಿಮ, ಪ್ರಭುಶಕ್ತಿ, ಬಲ, ಶ್ರುತಶಕ್ತಿ, ತಪಶಕ್ತಿ ಎಲ್ಲವೂ ಇತ್ತು. ಈ ಲಕ್ಷಣ ಪೂರ್ಣವಾಗಿ ಇತ್ತು. ಪಾದಗಳಲ್ಲಿ, ಚಕ್ರವರ್ತಿಗಳ ಪಾದದಲ್ಲಿ ಮತ್ತೆ ಕೈಗಳಲ್ಲಿ ಚಕ್ರದ ಚಿಹ್ನೆ, ಶಂಖದ ಚಿಹ್ನೆ, ಪದ್ಮದ ಚಿಹ್ನೆ, ಮತ್ಸ್ಯ ಚಿಹ್ನೆ ಎಲ್ಲವೂ ಇತ್ತು. ಅಸಂಗಾಗತಯ, ಅವತ್ತಿನ ಚಕ್ರವರ್ತಿಗಳು ಎಲ್ಲಿಗೆ ಹೋದರೂ ಕೂಡ ಅವರಿಗೆ ಇಕ್ಕಟ್ಟು ಅಂತ ಆಗ್ತಾ ಇರಲಿಲ್ಲ. ಎಲ್ಲಿಗೋ ಅವರು ಕಚ್ಕೊಳ್ತಾ ಇರಲಿಲ್ಲ, ಅವರ ದೇಹ ಎಲ್ಲಿಗೂ ತಾಗುತ್ತಾ ಇರಲಿಲ್ಲ. ಇದು ಅವತ್ತಿನ ಕಾಲದ ಚಕ್ರವರ್ತಿಗಳ ವೈಭವ. ಎಲ್ಲಿ ಬೇಕಾದ್ರೂ ಹೋಗ್ತಾ ಇದ್ರು. ಅಂತರಿಕ್ಷೇ ಸಮುದ್ರೇಚು ಪಾತಾಳೆ ಪರ್ವತೇಶು ಚ ಇಜ್ಯಾ ದಾನಂ ತಪಸ್ಸತ್ಯಂ ತ್ರೇತಾ ಧರ್ಮಾಸ್ತು ವೈಸ್ಮೃತಾಹ. ಅಂತರಿಕ್ಷದಲ್ಲಿ, ಸಮುದ್ರದಲ್ಲಿ, ಪಾತಾಳದಲ್ಲಿ, ಪರ್ವತದಲ್ಲಿ ಎಲ್ಲಿ ಬೇಕಾದರೂ ಅವರು ಹೋಗ್ತಾ ಇದ್ರು. ಅಸಂಗಾಗತಯ. ಅದರಿಂದಾಗಿ ಚಕ್ರವರ್ತಿಗಳ ಮಹತ್ವ ಇದೆಯಲ್ಲ ಬಹಳ ದೊಡ್ಡದದು. ನಾವು ಈ ರಾಜರನ್ನು ನೋಡುವ ಹಾಗೆ ಚಕ್ರವರ್ತಿಗಳನ್ನು ನೋಡ್ಲಿಕ್ಕಾಗಲ್ಲ. ಆ ಚಕ್ರವರ್ತಿಗಳ ವೈಭವವೇ ಬೇರೆ. ಚಕ್ರವರ್ತಿಗಳ ವೈಭವವೇ ಬೇರೆ. ಅದರಿಂದಾಗಿ ಅವರು ಧರ್ಮಪಾಲನೆಯನ್ನೂ ಚೆನ್ನಾಗಿ ಮಾಡ್ತಾ ಇದ್ರು. ಇಜ್ಯಾ ದಾನಂ ತಪಸ್ಸತ್ಯಂ ತ್ರೇತಾ ಧರ್ಮಾಸ್ತು ವೈಸ್ಮೃತಾ. ಆಮೇಲೆ ಕೃತಯುಗ ಕಳೆದು ತ್ರೇತಾಯುಗ ಬಂತು. ತ್ರೇತಾಯುಗದಲ್ಲಿ ಯಜ್ಞ ಇದೆ, ದಾನ ಇದೆ, ತಪಸ್ಸು ಇದೆ, ಸತ್ಯ ಇದೆ. ಮರ್ಯಾದಾ ಸ್ಥಾಪನಾರ್ಥಂಚ ದಂಡನೀತಿ ಪ್ರವರ್ತತೆ. ಮನುಷ್ಯರಿಗೆ ಪ್ರಜ್ಞೆ ಕಡಿಮೆ ಆಯಿತು. ಅವಾಗ ತ್ರೇತಾಯುಗದಲ್ಲಿ ದಂಡನೀತಿ ಅನ್ನೋದು ಹೊರಟಿತು. ಯಾಕೆ? ಮರ್ಯಾದಾರ್ಥಂ. ಮರ್ಯಾ ಅಂದ್ರೆ ಮನುಷ್ಯರು ಅಂತ. ಮರ್ಯಾ ಅಂದ್ರೆ ಮನುಷ್ಯರು. ಮನುಷ್ಯರಿಗಾಗಿ ಕೊಟ್ಟ ಆಡಳಿತದ ಮಿತಿ ಏನಿದೆ ಮರ್ಯಾದ. ಮರಿಯರಿಗೆ ಕೊಡಲ್ಪಟ್ಟದ್ದು ಮರ್ಯಾದ ಅಂತಾಯ್ತು. ಹೃಷ್ಟಪುಷ್ಟ ಜನ ಸರ್ವೇ ಅರೋಗ ಪೂರ್ಣಮಾನಸಾಹ. ಆದರೆ ದಂಡನೀತಿ ಅಪ್ಲೈ ಆಗ್ತಾ ಇತ್ತು. ದಂಡನೀತಿ ಚೆನ್ನಾಗಿ ಚಾಲ್ತಿಗೆ ಬಂತು. ಏಷ ತ್ರೇತಾಯುಗೇ ಭಾವ. ಇದು ತ್ರೇತಾಯುಗದಲ್ಲಿ ಇದ್ದದ್ದು. ಕಥಂ ತ್ರೇತಾಯುಗ ಮುಖೇ ಯಜ್ಞಸ್ಯಾಸೀತ್ ಪ್ರವರ್ತನಂ ಪೂರ್ವೇ ಸ್ವಾಯಂಭುವೇ ತರ್ಗೆ ಯಥಾವತ್ ಪ್ರಬ್ರವೀಹಿನಃ. ಆಗ ಋಷಿಗಳು ಕೇಳಿದ್ರು, ಅಲ್ಲ ತ್ರೇತಾಯುಗದಲ್ಲಿ ಯಜ್ಞ ಹೇಗಾಯಿತು ಅಂತ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳಿ. ತ್ರೇತಾಯುಗದಲ್ಲಿ ಯಜ್ಞ ಹೇಗೆ ಪ್ರವೃತ್ತವಾಯಿತು ಅದು ನಮಗೆ ಹೇಳಿ. ಆಗ ಮಂತ್ರಾನ್ವೈ ಯೋಜಯಿತ್ವಾ ಚ ಇಹ ಮುತ್ರ ಚ ಕರ್ಮಸು. ನೋಡಿ, ಮೊದಲ ಬಾರಿಗೆ ದೇವರ ಗುಣಗಳನ್ನು ಮಾತ್ರ ಹೇಳುವ ವೇದಗಳನ್ನು ಕ್ರಿಯೆಯೊಂದಿಗೆ ಜೋಡಿಸಿದರು. ವಿದ್ಯೆಯ ಇತಿಹಾಸ ನಮಗೆ ಮಧ್ವಾಚಾರ್ಯರು ಅಥರ್ವಣೋಪನಿಷತ್ ಭಾಷ್ಯದಲ್ಲಿ ವಿದ್ಯೆ ಹೇಗೆ ಕ್ರಮವಾಗಿ ಬೆಳೀತು ಅಂತ ನಿರೂಪಣೆ ಮಾಡಿದ್ದಾರೆ. ಮಂತ್ರಾನ್ವಯೋಜಯಿತ್ವಾತು ಇಹ ಮುತ್ರ ಚ ಕರ್ಮಸು ತಥಾ ವಿಶ್ವಭುಗಿಂದ್ರಸ್ತು ಯಜ್ಞಂ ಪ್ರಾವರ್ತಯತ್ ಪ್ರಭು. ಮೊದಲು ಯಾಗ ಮಾಡಿದ್ದು ಯಾರು? ಇಂದ್ರನೇ. ಯಾರಿಗೆ ಮಾಡಬೇಕು? ನಾರಾಯಣನಿಗೆ ಮಾಡಬೇಕು, ಬೇರೆಯವರಿಗಲ್ಲ. ತಥಾ ವಿಶ್ವಭುಗಿಂದ್ರಸ್ತು ಯಜ್ಞಂ ಪ್ರಾವರ್ತಯತ್ ಪ್ರಭು. ಆಗ ಇಂದ್ರ ವಿಶ್ವಭುಕ್, ಇಡೀ ಜಗತ್ತನ್ನು ಆಳುವವ, ಯಜ್ಞದಲ್ಲಿ ತೊಡಗಿದ, ದೇವತೆಗಳೊಂದಿಗೆ ಕೂಡಿದ,
ಎಲ್ಲ ಸಾಧನಗಳನ್ನು ತಾನೇ ಒದಗಿಸಿಕೊಂಡು ತಸ್ಯಾಶ್ವಮೇಧೇ ವಿತತೆ ಸಮಾಜಗ್ಮುರ್ಮಹರ್ಷಯ ಅಶ್ವಮೇಧ ಯಾಗವನ್ನು ಮಾಡಿದ. ಅಗ್ನಿಯಲ್ಲಿ ಅವನು ಹೋಮ ಮಾಡ್ತಾ ಇದ್ರೆ ಇಂದ್ರ ಸಂಪ್ರತೀತೇಷು ದೇವೇಶು ಸಾಮಗೇಶು ಚ ಸುಸ್ವರಂ ಸ್ವಯಂ ದೇವತೆಗಳು ಸಾಮಗಾನ ಮಾಡ್ತಾ ಇದ್ರಂತೆ. ಯಾರನ್ನ ಕುರಿತು? ನಾರಾಯಣನನ್ನ ಕುರಿತು. ಪರಿಕ್ರಾಂತೇಶು ಲಘುಷು ಅಧ್ವರ್ಯು ಪುರುಷೇಶು ಚ. ಈ ರೀತಿ ವೈಭವದಿಂದ ಅಧ್ವರ್ಯುಗಳು ಅಂದರೆ ಯಜುರ್ವೇದದ ಪುರೋಹಿತರು ತೊಡಗಿರಲು, ಸಾಮಗಾನ ಮಾಡುತ್ತಿರಲು, ಯಜ್ಞದಲ್ಲಿ ಯಾವುದೇ ಕ್ರಿಯಾಲೋಪ ಆಗಿಲ್ಲವ ಅಂತ ಅಥರ್ವ ವೇದದ ಪುರುಷರು ತೊಡಗಿರಲು, ಆಹೂತೇಷು ಚ ದೇವೇಶು ಯಜ್ಞಭುಕ್ಷು ತತಸ್ತದಾ. ಆಹೂತೇಷು ಚ ದೇವೇಶು, ದೇವತೆಗಳೆಲ್ಲ ದೇವರನ್ನು ಕರಿತಾ ಇರಬೇಕಾದ್ರೆ ಅವರು ದೇವರನ್ನು ಪೂಜಿಸ್ತಾ ಇದ್ರು. ಯ ಇಂದ್ರಿಯಾತ್ಮಕ ದೇವಾಹ ಯಜ್ಞ ಭಾಗ ಭುಜಸ್ತುತೇ. ಇಂದ್ರಿಯಾತ್ಮಕರಾದ ದೇವತೆಗಳು ಯಜ್ಞದ ಭಾಗವನ್ನು ಭೋಗಿಸಿದರು. ಅಧ್ವರ್ಯು ಪ್ರೈಷ ಕಾಲೇತು ವ್ಯುತ್ಥಿತ ಋಷಯಸ್ತಥಾ. ಆದರೆ ಆ ಪಶುಗಳನ್ನು ಬಲಿ ಕೊಡುವಾಗ ಋಷಿಗಳೆಲ್ಲ ಬೇಡ ಅಂದ್ರಂತೆ, ಮಿದು ಹೃದಯದವರು. ಆಗ ಅಧರ್ಮೋ ಬಲವಾನೇಚ ಹಿಂಸಾ ಧರ್ಮೇಪ್ಸಯಾತವಾ ನವ ಪಶು ವಿಧಿಸ್ತ್ವಿಷ್ಟ ತವ ಯಜ್ಞೇ ತುರೋತ್ತಮ. ಇಂದ್ರನಿಗೆ ಮನವಿ ಮಾಡಿದ್ರು, ನೀನು ಯಜ್ಞ ಮಾಡ್ತಾ ಇದ್ದಿ, ಆದರೆ ಇದರಲ್ಲಿ ದೊಡ್ಡ ಹಿಂಸೆ ಆಗ್ತಾ ಇದೆ, ಪ್ರಾಣಿಗಳನ್ನು ಬಲಿ ಕೊಡಬೇಡ ಅಂತ. ಅಧರ್ಮೋ ಧರ್ಮಘಾತಾಯ ಪ್ರಾರಬ್ಧ ಪಶುಭಿಸ್ತ್ವಯಾ. ಇದು ಅಧರ್ಮ, ನಾವು ಈ ತನಕ ಮಾಡಿದ ಧರ್ಮವನ್ನೆಲ್ಲ ನಾಶ ಮಾಡುತ್ತೆ. ಆದ್ದರಿಂದ ನಾವು ಕರುಣೆಯಿಂದ ಇರಬೇಕು, ಪಶುಗಳಿಗೆ ಗೌರವ, ಪಶುಗಳನ್ನು ಹಿಂಸೆ ಮಾಡಬಾರದು. ವಿಧಿದೃಷ್ಟೇನ ಯಜ್ಞೇನ ಧರ್ಮೇಣ ಅವ್ಯತನೇನ ಚ ಆಗಮೇನ ಭವಾನ್ ಧರ್ಮಂ ಪ್ರಕರೋತು ಯದಿಚ್ಛಸಿ ಯಜ್ಞಬೀಜೈಸ್ಸುರಶ್ರೇಷ್ಠ ತ್ರಿವರ್ಗ ಪರಿಮೋಷಿತೈ. ಆದ್ದರಿಂದ ಯಾವುದೇ ಕಾರಣಕ್ಕೂ ಹಿಂಸೆ ಇಲ್ಲದೆ ಯಾಗವನ್ನು ಮಾಡಬೇಕು ಅಂತ ಋಷಿಗಳು ಹೇಳಿದ್ರು. ಆದರೆ ಉಕ್ತೋ ನ ಪ್ರತಿಜಗ್ರಾಹ, ಅವನು ಋಷಿಗಳ ಮಾತನ್ನು ಸ್ವೀಕರಿಸಲಿಲ್ಲ. ಇಂದ್ರ ನಾನು ಪಶು ಬಲಿ ಕೊಡುತ್ತೇನೆ ಅಂತ. ದೊಡ್ಡ ವಿವಾದ ಆಯಿತು. ಕೇನ ಎಷ್ಟವ್ಯ ಮಿತಿ ಚೋಚ್ಯತೆ. ಆಗ ಏನಾಯಿತು, ಮಹಾಪ್ರಾಜ್ಞತ್ವಯಾ ದೃಷ್ಟ ಕಥಂ ಯಜ್ಞ ವಿಧಿರ್ನೃಪ. ಯಾರಾದರೂ ಒಬ್ಬರು ವಾದಕ್ಕೆ ನಿರ್ಣಾಯಕರು ಬೇಕು, ಅವ್ರ ಹತ್ರ ಹೋಗಿ ಕೇಳಬೇಕು ಏನಾಯಿತು ಯಾಕೆ ಅಂತ. ಹೋಗಿ ಕೇಳಿದ್ರು, ಅಲ್ಲ ಉತ್ಥಾನಪಾದೆ ಉಪರಿತರ ವಸುವೆ, ಏನ್ ಮಾಡೋದು? ಯಜ್ಞದಲ್ಲಿ ಪಶುಬಲಿ ಬೇಕು ಅಂತ ದೇವತೆಗಳು, ಬೇಡ ಪಶುಬಲಿ ಹಿಂಸೆ ಆಗತ್ತೆ ಅಂತ ಇದು ಋಷಿಗಳು, ಏನು ಮಾಡೋದು ಅಂತ ಅವನು ಯೋಚನೆ ಮಾಡಿ ಯಥೋಪನೀತೈರ್ಯಷ್ಟವ್ಯಂ ಇತಿ ಹೋವಾಚ ಪಾರ್ಥಿವ ಯಷ್ಟವ್ಯಂ ಪಶುಭಿರಮೇಧ್ಯೈ ಅಥ ಮೂಲಫಲೈರಪಿ. ಪಶುಭಿ ಯಷ್ಟವ್ಯಂ, ಪಶುಗಳಿಂದ ಹೋಮ ಮಾಡಬೇಕು. ಹಾಗಂತ ಹೇಳಿ ಮೂಲ ಫಲಗಳನ್ನು ಹೋಮಿಸಬಾರದ, ಹೋಮಿಸಬೇಕು. ಅಲ್ಲ ಹಿಂಸೆ ಆಗತ್ತೆ, ಹಿಂಸೆ ಅನ್ನೋದು ಧರ್ಮ. ಹಿಂಸಾ ಸ್ವಭಾವೋ ಯಜ್ಞಸ್ಯ ಇತಿ ಮೇ ದರ್ಶನಾಗಮಃ. ಯಾಕೆ ಅಂದರೆ ನೀವು ವೇದ ಮಂತ್ರಗಳನ್ನು ಕಂಡಿರಿ, ಅದು ಹಿಂಸೆಯನ್ನೇ ಗುರುತನ್ನಾಗಿ ಹೊಂದಿದೆ ಅಂದ ಅವನು. ದೀರ್ಘೇಣ ತಪತಾಯುಕ್ತೈ ತಾರಕಾದಿ ನಿದರ್ಶಿಭಿ ತತ್ಪ್ರಮಾಣಂ ಮಯಾ ಚೋಕ್ತಂ ತಸ್ಮಾಚ್ಛಮಿತುಮರ್ಹಥ. ನೀವು ವೇದವಾಕ್ಯಗಳನ್ನು ಕಂಡಿದ್ದೀರ. ಈ ವೇದವಾಕ್ಯದಲ್ಲಿ ಯಾವುದೇ ಕಾರಣಕ್ಕೂ
ಇಲ್ಲವೇ? ಪಶುಮೇಧ ಇಲ್ಲವೇ? ಹಿಂಸೆ ಇಲ್ಲವೇ? ಇದೆ ಅಂತ ಹೇಳಿದಾಗ ಋಷಿಗಳಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಯಾಗ ಶಾಪ ಕೊಟ್ಟರು ಅಂತ ಅದರ ಬದಿಯಲ್ಲಿ ಒಂದು ಮಾತು ಬರುತ್ತೆ. ಅವಶ್ಯಂ ಭಾವಿನಂ ದೃಷ್ಟ್ವಾ ತಮದೋ ಯಶಪನಸ್ತದ. ಮುಂದೆ ಆಗುವ ಈ ಪರಿಷ್ಕಾರವನ್ನು ಮನಗಂಡೇ ಶಾಪಗೊಂಡದ್ದು ಅಂತ. ಊರ್ಧ್ವಚಾರಿ ನೃಪೋ ಭೂತ್ವ ರಸಾತಲ ಚರೋಭವತ್. ಮೊದಲು ಎತ್ತರದಲ್ಲಿ ನಡೀತಾ ಇದ್ದ ವ್ಯಕ್ತಿ ಕೆಳಗಡೆ ಬಿದ್ದ. ಈ ರೀತಿ ಉಪರಿಚರ ವಸು ಅವನ ಅಧಪಾತವಾಯಿತು. ತಸ್ಮಾನ್ನ ವಾಚ್ಯೋ ಯಜ್ಞೇನ ಹೇಕೇನ ಬಹುಜ್ಞೇನಾಪಿ ಸಂಚಯ ಬಹುಧಾರಸ್ಯ ಧರ್ಮಸ್ಯ ಸೂಕ್ಷ್ಮ ದುರನುಗಾ ಗತಿ. ಅವನು ಏನು ಹೇಳಬೇಕಿತ್ತು ವಸು? ಪಶುಬಲಿ ಇಲ್ಲದೆ ಯಾಗ ಮಾಡೋದು ಬ್ರಾಹ್ಮಣರಿಗೆ, ಪಶುಬಲಿ ಇದ್ದು ಯಾಗ ಮಾಡೋದು ದೇವತೆಗಳಿಗೆ ಅಂತ ಅನ್ಬೇಕಿತ್ತು. ಹಾಗನ್ಲಿಲ್ಲ ಅವನು. ಇದು ಸಮಸ್ಯೆ. ಅದರಿಂದ ನಾವೇನು ಪಾಠ ಕಲಿತ ಹಾಗಾಯಿತು? ಯಜ್ಞದಲ್ಲಿ ಒಂದು ದೊಡ್ಡ ಪರಿಷ್ಕಾರ ಬಂತು. ಬ್ರಾಹ್ಮಣರ ಯಜ್ಞದಲ್ಲಿ ಪಶುಬಲಿ ಇಲ್ಲ, ಕ್ಷತ್ರಿಯರ ಯಜ್ಞದಲ್ಲಿ ಪಶುಬಲಿ ಇದೆ, ಇಷ್ಟು ಸ್ಪಷ್ಟವಾಗಿ. ಆದರೆ ಯಜ್ಞ ಮಾಡಲಿಕ್ಕೆ ಅಂತ ಹೋದ ಬ್ರಾಹ್ಮಣರು, ಯಜ್ಞ ಮಾಡಿಸಲಿಕ್ಕೆ ಅಂತ ಹೋದಾಗ ಅವರು ಮಾಂಸವನ್ನು ತಿಂತಾ ಇದ್ರು. ಆಮೇಲೆ ಮಾಂಸ ತಿಂತಾ ಇರಲಿಲ್ಲ. ಈಗ ನಾವು ಮಾಂಸ ತಿನ್ನೋದು ಬಿಟ್ಟು 5,000 ವರ್ಷ ಆಯಿತು. ಅದರಿಂದಾಗಿ ನೀವು ತಿನ್ನಿ ಅಂದರೆ ತಿನ್ಲಿಕ್ಕಾಗಲ್ಲ. ನೀವು ವೇದದಲ್ಲಿ ಹೇಳಿದೆ, ನೀವ್ಯಾಕೆ ತಿನ್ನಲ್ಲ ಅಂತಂದರೆ, ಹೌದು ನಿಮ್ಮ ಹಿರಿಯರೆಲ್ಲ ಕಾಲ್ನಡಿಗೆಯಲ್ಲಿ ಓಡಾಡ್ತಾ ಇದ್ರೋ ಇಲ್ವೋ, ನೀವ್ಯಾಕೆ ಕಾಲ್ನಡಿಗೆಯಲ್ಲಿ ಓಡಾಡಲ್ಲ ಅಂದರೆ ಏನರ್ಥ? ವಾಹನ ಶುರು ಆದಾಗಿನಿಂದ ಓಡಾಡಿ ಅಭ್ಯಾಸ ಆಗೋಗಿದೆ, ಅದಕ್ಕೆ ಈಗ ಬಿಡ್ಲಿಕ್ಕಾಗಲ್ಲ ಅಷ್ಟೆ. ಅವತ್ತಿನ ಋಷಿಗಳಿಗೆ ಇದನ್ನು ತಿಂದರೂ ಕೂಡ ಅದ್ಭುತವಾದ ದೇವದರ್ಶನ ಇತ್ತು ಅಷ್ಟೇ. ಮಾಡಬಾರ್ದು ಯಾಕೆ ಅಂದರೆ ದೇವತಾ ಜ್ಞಾನ ಪ್ರತಿಬಂಧಕ, ಆದ್ದರಿಂದ ಅಷ್ಟೇ ತಾನೇ. ಆದ್ದರಿಂದ ನಾವು ಕಲಿಬೇಕಾದ ಪಾಠ ಏನು ಅಂದರೆ, ತಸ್ಮಾನ್ ನವಾಚ್ಯೋ ಹೇಕೇನ ಬಹುಜ್ಞೇನಾಪಿ ಸಂಶಯ. ಎಲ್ಲವನ್ನ ತಿಳಿದಿದ್ದರೂ ಕೂಡ ಅವನೇನು ಮಾಡಬೇಕು? ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ನೋಡ್ಕೊಳ್ಬೇಕು. ಈಗ ಕೆಲವೊಂದು ಧರ್ಮಗಳಿರುತ್ತೆ, ಮರುವಿವಾಹ ಆಗಬಹುದಾ ಆಗಬಾರ್ದಾ? ಧರ್ಮಶಾಸ್ತ್ರ ಒಂದು ನಿರ್ಣಯ ಕೊಟ್ಟಿದೆ. 5 ಪಂಚ ಕಷ್ಟಗಳಲ್ಲಿ ಇತ್ತು ಅಂದರೆ ಮರುವಿವಾಹ ಆಗಬಹುದು ಅಂತ. ನಾವು ಅದನ್ನ ಎಲ್ಲ ಕಡೆ ಹೇಳ್ತಾ ಬರ್ತೀವಿ ಅಂತ ಇಟ್ಕೊಳ್ಳೋಣ. ದುರುಪಯೋಗ ಮಾಡ್ಕೊಳ್ಳೋರು ಇರ್ತಾರೆ. ಬೇಕಂತ ಆರೋಪ ಹೊರಸಿ ಗಂಡನ ಮನೆಯವರನ್ನ ಕಷ್ಟಕ್ಕೀಡು ಮಾಡಿ ಆಮೇಲೆ ನೋಡಿ, ನೀವು ಹೇಳಿದ್ರಲ್ಲ, ಆಚಾರ್ಯ ಹೇಳಿದ್ರು ಅಂದ್ಬಿಡ್ತಾರೆ. ಆದ್ದರಿಂದ ಕೆಲವೊಂದನ್ನೆಲ್ಲ ವೈಯಕ್ತಿಕವಾಗಿ ಹೇಳಬೇಕಾಗತ್ತೆ. ಅವರನ್ನು ನೋಡಿ, ಅವರ ನಡೆಯನ್ನು ನೋಡಿ, ಅವರ ಒಳಿತು ಕೆಡಕುಗಳನ್ನು ಅಭ್ಯಾಸ ಮಾಡಿ ಒಂದು ತೀರ್ಮಾನ ಕೊಡಬೇಕಾಗತ್ತೆ. ನ್ಯಾಯ ಅನ್ನೋದು ಅವನ ನಡತೆಯ ಮೇಲೇನೂ ಇರುತ್ತೆ ಕೆಲವೊಮ್ಮೆ. ಅಂದರೆ ನಾವು ಕೋರ್ಟ್ ನಾವು ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ತಾ ಎಲ್ಲಿ ಕೂತ್ಕೊಳ್ಳೋದು, ಏನು ಎವಿಡೆನ್ಸ್ ಬರುತ್ತೆ ಅದಕ್ಕೆ ಅನುಗುಣವಾಗಿ ಹೇಳ್ತಾರೆ. ಆದರೆ ನಾವು ಧರ್ಮವನ್ನು ಕುರಿತು ಹೇಳುವಾಗ, ನೀವು ವೈಯಕ್ತಿಕವಾಗಿ ಬಂದಾಗ ನಿಮ್ಮ ನಡೆ ಏನು, ನಿಮ್ಮ ನುಡಿ ಏನು, ಇವುಗಳನ್ನೆಲ್ಲ ಇಟ್ಟುಕೊಂಡು ಹೇಳಬೇಕಾಗತ್ತೆ ಅಲ್ವಾ? ನೋಡಿ, ಬಹುಜ್ಞೇನಾಪಿ, ಅದನ್ನೇ ಹೇಳಿದ್ದು ಪುರಾಣ. ತಸ್ಮಾನ್ನ ವಾಚ್ಯೋ ಹೇಕೇನ ಬಹುಜ್ಞೇನ ಅಪಿ ಸಂಶಯ ಬಹುಧಾರಸ್ಯ ಧರ್ಮಸ್ಯ ಸೂಕ್ಷ್ಮ ದುರನುಗಾ ಗತಿ. ಧರ್ಮ ಅನ್ನೋದು ಬಹಳ ಧಾರೆ, ಮಲ್ಟಿಪಲ್ ಎಡ್ಜಸ್ ಧರ್ಮ ಅಂತನ್ನೋದು. ಅವಾಗ ನಾವೇನು ಮಾಡಬೇಕು?
ಸೂಕ್ಷ್ಮ ದುರನುಗಾಗತಿ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಒಂದೇ ರೀತಿಯಾಗಿ ಧರ್ಮ ಅಂತ ಹೇಳಬಾರದು, ಅವರನ್ನು ನೋಡಬೇಕು ವೈಯಕ್ತಿಕವಾಗಿ. ಇವ್ರಿಗೇನು ಅವ್ರಿಗೇನು, ಇವರು ನಡೆ ಹೇಗಿದೆ, ಇವರ ಪರಂಪರೆ ಹೇಗಿದೆ, ಇವನು ಹೇಗಿದ್ದಾನೆ, ಎಲ್ಲವನ್ನು ಪರಿಗಣಿಸಲೇಬೇಕು. ಅದನ್ನ ಉಪರಿಚರ ವಸು ಮಾಡಬೇಕಿತ್ತು. ದೇವತೆಗಳು ಅವರಿಗೆ ಕ್ಷತ್ರಿಯರ ಪ್ರತಿನಿಧಿಗಳು, ಯಾಕೆಂದ್ರೆ ಲೋಕಪಾಲನೆ ಮಾಡ್ತಾ ಇದ್ದಾರೆ. ಕ್ಷತ್ರಿಯರಿಗೂ ದೇವತೆಗಳಿಗೂ, ಅಂದ್ರೆ ತನಗೆ ಉಪರಿಚರ ವಸು ಕ್ಷತ್ರಿಯ ತಾನೆ. ನಮಗೆ ಯಜ್ಞದಲ್ಲಿ ಪಶುಬಲಿ ವಿಹಿತ, ಬ್ರಾಹ್ಮಣರಿಗೆ ವಿಹಿತವಲ್ಲ. ಅವರು ಆರಣ್ಯಕ ಧರ್ಮದಲ್ಲಿದ್ದು ಅಲ್ಲಿ ಯಜ್ಞ ಮಾಡ್ತಾ ಇರ್ತಾರೆ. ಅಲ್ಲಿ ಪಶುಗಳನ್ನೆಲ್ಲ ಬಲಿ ಕೊಡ್ಲಿಕ್ಕಿಲ್ಲ. ಹೂವು, ಹಣ್ಣು, ಮೂಲ, ಫಲ ಅವುಗಳೇ. ಈ ಎಲ್ಲ ಕಾರಣದಿಂದ ತಸ್ಮಾನ್ನ ನಿಶ್ಚಯಾದ್ವಕ್ತುಂ ಧರ್ಮ ಶಕ್ಯೋ ಹಿ ಕೇನಚಿತ್, ಕೂಲಂಕಷವಾದ ದೃಷ್ಟಿ ಇಲ್ಲದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಮಗೆ ಕೆಲವೊಮ್ಮೆ ಏನಾಗುತ್ತೆ, ದೇವರೇ ನಾನು ಹೀಗೆ ಮಾಡಿದ್ದೇನೆ ಅಂತ ಅಷ್ಟೇ ಹೇಳಬಹುದೇ ವಿನಃ ಪೂರ್ವಜನ್ಮದ ಫಲಿತಾಂಶಗಳೆಲ್ಲ ನಮಗೆ ಗೊತ್ತಿರಲ್ಲ. ಅದರಿಂದಾಗಿ ಯಾರಿಗೂ ಹೇಳಲಿಕ್ಕಾಗಲ್ಲ ಇದು ಹೀಗೆ ಅಂತ. ಯಾರ್ಯಾರದು ಯಾವಾಗ ಏನೇನಾಗುತ್ತೋ ಎಲ್ಲ ಬೇರೆ. ನಾವು ಈಗ ನೋಡಿ, ನಾವು ವೇದದ ದಾರಿಯನ್ನ ಹಿಡಿದು ಹೊರಟಿದ್ದೇವೆ. ನಮಗೆ ಈ ದಾರಿಯಲ್ಲಿ ಪ್ರತಿಬಂಧ ಇಲ್ಲದೆ ಇರೋದೇ ದೇವರ ಅನುಜ್ಞೆ ಅಂತ ಹೊರಡಬೇಕು. ಇದನ್ನೆಲ್ಲವನ್ನು ಒಳಗೊಂಡು ಅವರು ಹೇಳ್ತಾರೆ, ತಸ್ಮಾನ್ನ ನಿಶ್ಚಯಾದ್ವಕ್ತುಂ ಧರ್ಮಶಕ್ಯೋ ಹಿ ಕೇನಚಿತ್, ಇದಮಿತ್ತಂ ಅಂತ ಹೀಗೆ ಧರ್ಮ ಅಂತ ನಾವು ಹೇಳಲಿಕ್ಕಾಗಲ್ಲ, ಯಾರಿಗೂ ಆಗಲ್ಲ ಅಂತಾರೆ. ರಾಜನಾದವನು ಕೂತಿರ್ತಾನೆ, ಅವನು ನ್ಯಾಯ ತೀರ್ಮಾನ ಮಾಡ್ತಾನೆ. ಅವನಿಗೆ ಬುದ್ಧಿಗೆ ದೇವ್ರು ಏನು ಪ್ರಚೋದನೆ ಮಾಡ್ತಾನೋ ಅದನ್ನು ತೀರ್ಮಾನ ಮಾಡ್ತಾನೆ. ಅವನಿಗೆ ಈ ಅಪರಾಧಿಯ, ಈ ವಿಚಾರಣೀಯ ವ್ಯಕ್ತಿಯ ಪೂರ್ವಜನ್ಮದಲ್ಲಿ ಏನಾಗಿದೆ ಅದಕ್ಕೆ ತಕ್ಕಾಗೆ ಶಿಕ್ಷೆ ಕೊಡ್ಲಿಕ್ಕಾಗತ್ತಾ? ಈಗ ನಮ್ಮ ನಡುವೆ ಒಬ್ಬ ಹಿಟ್ಲರ್ ಮತ್ತೆ ಹುಟ್ಟಿ ಬಂದ ಅಂತಾನೆ ಇಟ್ಕೊಳ್ಳಿ. ಅವನು ಮಾಡಿದ ತಪ್ಪಿಗೆ ಅಥವಾ ತಪ್ಪು ಅಂತ ನಾವು ಅಂದ್ಕೊಂಡಿದ್ದಾಗ ಈಗ ಹುಟ್ಟಿರ್ತಾನೆ, ಅವನಿಗೆ ವಿಪರೀತ ಹಿಂಸೆ ಆಗ್ತಾ ಇರುತ್ತೆ. ನಾವು ಕರುಣೆಯನ್ನ ತೋರಿಸಬಹುದು, ನಮ್ಮ ಕೈಲಾಗಿದ್ದನ್ನು ಮಾಡಬಹುದು, ಅದನ್ನು ಪೂರ್ತಿ ಇಲ್ಲವಾಗಿಸ್ಲಿಕ್ಕಾಗಲ್ಲ. ಯಾಕೆಂದ್ರೆ ಅವನು ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಅದಕ್ಕೆ ಸಮಾಜವಾದ ಹೇಗೆ ಹೊರಟಿತು, ಹುಟ್ಟಿದವರು ಏನು ತಪ್ಪು ಮಾಡಿರಲ್ಲ, ಆದರೆ ಆ ಮಗುವಿಗೆ ಯಾಕೆ ಒಂದು ಕೈ ಇಲ್ಲ, ಕಣ್ಣಿಲ್ಲ, ಕಾಲಿಲ್ಲ, ಏನು ಮಾಡಿತು ಆ ಮಗು? ಅದರಿಂದಾಗಿ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಲಿಲ್ಲ, ಯಾವ ವಿಧಾನವನ್ನು ಮಾಡಲಿಲ್ಲ, ಹಂಗೊಟ್ಟಾಯ್ತು ಅವ್ರದ್ದು. ಆದರೆ ಪುರಾಣದ ವಾಕ್ಯ ನೋಡಿ, ಯಾರೂ ಕೂಡ ಇದಮಿತ್ತಂ ಅಂತ ಧರ್ಮ ನಿರ್ಣಯ ಮಾಡಲಿಕ್ಕಾಗಲ್ಲ. ಇಲ್ಲಿ ನಾವು ಇವನು ಅನುಕಂಪೆ ತೋರಿಸಬಹುದು. ಇವನ ಅನುಕಂಪೆಗೆ ಅರ್ಹನ, ಹೋದ ಜನ್ಮದಲ್ಲಿ ಅವನು ಏನ್ ಮಾಡ್ತಾ ಇದ್ದ ನಮಗೆ ಗೊತ್ತಿಲ್ಲ. ಏನ್ ತೀರ್ಮಾನ ಮಾಡ್ಲಿಕ್ಕಾಗತ್ತೆ ನಾವು? ನೋಡಪ್ಪ, ಇಲ್ಲಿ ಮನುಷ್ಯ ಲೋಕದ ನ್ಯಾಯ ಇದು, ಪರಲೋಕದ ನ್ಯಾಯ ನಮಗೆ ಗೊತ್ತಿಲ್ಲ. ತಸ್ಮಾನ್ ನ ಹಿಂಸಾ ಯಜ್ಞ ಸ್ಯಾತ್, ತಸ್ಮಾತ್ ದೇವಾನ್ ಋಷೀನ್ ಉಪಾದಾಯ ಸ್ವಯಂಭುವ ಮೃತೆ ಮನುಂ, ತಸ್ಮಾನ್ನ ಹಿಂಸಾ ಯಜ್ಞ ಸ್ಯಾತ್ ಯದುಕ್ತ ಋಷಿಭಿಪ್ಪುರಾಂ. ಆಗ ಸ್ವಯಂಭುವ ಮನು ಹೇಳಿದನಂತೆ, ಏನು? ಋಷಿ ಕೋಟಿ ಸಹಸ್ರಾಣಿ ಸ್ವೈಸ್ತಪೋಭಿರ್ದಿವಂಗತಾ. ಋಷಿಗಳು ಕೋಟ್ಯಂತರ ಜನ ಹಿಂಸೆ ಮಾಡದೇನೆ ತಪಸ್ಸನ್ನ ಮಾಡಿ ಸ್ವರ್ಗಕ್ಕೆ ಹೋಗಿದ್ದಾರೆ. ಅದರಿಂದಾಗಿ ಅದನ್ನು ನೋಡ್ತಾ ಇದ್ದ ಋಷಿಗಳಿಗೆ ನಾವು ಯಜ್ಞ ಮಾಡಬೇಕಾದ್ರೆ ಹಿಂಸೆ ಬೇಡ ಅಂತ ಅನಿಸಿದೆ. ಸರಿಯೇ ಅದು. ತಸ್ಮಾನ್ನ ಹಿಂಸಾ ಯಜ್ಞಂಚ ಪ್ರಶಂಸಂತಿ ಮಹರ್ಷಯ. ಅವರು ಅವ್ರ ಕೇಸ್ ಸ್ಟಡಿ ಮಾಡಿದಾಗ ಹಿಂಸೆ ಬೇಡ ಅಂತಾರೆ. ಉಂಚಂ ಮೂಲಂ ಫಲಂ ಚಾಕ ಮುದಪಾತ್ರಂ ತಪೋಧನಾ. ಅವ್ರು ಬದುಕೋದು ಹೇಗೆ? ಉಂಚ, ಸಿಲೋಂಚ ಅಂತ ಗೊತ್ತಿದೆ ನಿಮಗೆ. ಕಾಡಿನಲ್ಲಿಯೋ ಹೊಲದಲ್ಲಿಯೋ ಬಿದ್ದ ಧಾನ್ಯವನ್ನೋ ಕಳವನ್ನೋ ಸಂಗ್ರಹಿಸಿ ಬಹಳ ಆಗುವವರೆಗೂ ಕಾದು
ಅದನ್ನು ಉಣ್ಣೋದು. ಹಾಗಾದರೆ 5 ದಿವಸ 6 ದಿವಸಕ್ಕೊಮ್ಮೆ ಊಟ ಆಗುತ್ತೆ. ಅದನ್ನು ಉಂಚ ಅಂತ ಕರೀತಾರೆ. ಒಂದೋ ಮೂಲ ಗೆಡ್ಡೆ, ಕಾಡಿನಲ್ಲಿ ಬೆಳೆಯುವ ಗೆಡ್ಡೆ, ಫಲ, ಹಣ್ಣು, ಶಾಖ, ತರಕಾರಿ ಇವುಗಳು. ಇದು ತಪೋಧನರು ಮಾಡತಕ್ಕಂಥದ್ದು. ಇದನ್ನು ಕೊಟ್ಟು ಸ್ವರ್ಗಲೋಕದಲ್ಲಿದ್ದಾರೆ. ಅದ್ರೋಹ, ಅಲೋಭ, ದಮ, ಭೂತದಯ, ಶಮ, ಬ್ರಹ್ಮಚರ್ಯ, ತಪಸ್ಸು, ಶೌಚ, ದಯೆ, ಕ್ಷಮ ಇವೆಲ್ಲ ಸನಾತನ ಧರ್ಮದ ಮೂಲ. ಸನಾತನಸ್ಯ ಧರ್ಮಸ್ಯ ಮೂಲಮೇವ ದುರಾತದಂ. ಇವತ್ತು ಸನಾತನ ಅಂತ ಹೇಳಲಿಕ್ಕೆ ಹೋದ್ರೆ ಹೊಡಿಲಿಕ್ಕೆ ಬರ್ತಾರೆ. ಆ ಥರದ ಪರಿಸ್ಥಿತಿ ಆಗಿದೆ. ವಾಸ್ತವವಾಗಿ ಇದೆಲ್ಲ ಯಾರಿಗೆ ಬೇಡ? ದ್ರೋಹ ಮಾಡದೇ ಇರೋದು, ಲೋಭ ಇಲ್ಲದೆ ಇರೋದು, ಇಂದ್ರಿಯ ನಿಗ್ರಹ, ಭೂತದಯ, ದೇವರಲ್ಲಿ ಭಕ್ತಿ, ಬ್ರಹ್ಮಚರ್ಯ, ತಪಸ್ಸು, ಶುಚಿತ್ವ, ಕರುಣೆ, ಕ್ಷಮೆ, ಧೃತಿ ಇವಿಷ್ಟು ಸನಾತನ ಧರ್ಮದ ಮೂಲ. ದ್ರವ್ಯ ಮಂತ್ರಾತ್ಮಕೋ ಯಜ್ಞ ತಪಶ್ಚ ಸಮತಾತ್ಮಕಂ ಯಜ್ಞೈಶ್ಚ ದೇವಾನಾಪ್ನೋತಿ ವೈರಾಜಂ ತಪಸಾ ಪುನಃ. ದ್ರವ್ಯ ಮಂತ್ರಾತ್ಮಕವಾದ ಯಜ್ಞ, ಸಮತೆ ಎನ್ನುವ ತಪಸ್ಸು, ಇವುಗಳಿಂದ ಒಳ್ಳೆ ಲೋಕವನ್ನು ಹೊಂದುತ್ತಾರೆ. ಇದನ್ನ ನೋಡಿಕೊಂಡು ಋಷಿಗಳೆಲ್ಲ ಏನು ಮಾಡ್ತಾರೆ? ನಮಗಿದೇ ಸಾಕು, ಇದೇ ದಾರಿಯಲ್ಲಿ ಹೋಗ್ತೀವಿ ಅಂತಾರೆ. ತತಸ್ಥೆ ಋಷಯೋ ದೃಷ್ಟ್ವಾ ಹೃತಂ ಧರ್ಮಂ ಬಲೇನತು ವಸೋರ್ವಾಕ್ಯಮನಾದೃತ್ಯ ಜಗ್ಮುಸ್ತೆ ವೈ ಯಥಾಗತಂ. ಅದಕ್ಕೆ ಅವರೇನು ಮಾಡಿದ್ರು? ವಸುವಿನ ವಾಕ್ಯವನ್ನು ಅನಾದರಿಸಿ ಹೋದರು. ಆದರೆ ಕ್ಷತ್ರಿಯರು ಬೇರೆ ಯಾರಾದರೂ ದಾಳಿ ಮಾಡಿದಾಗ ರಾಕ್ಷಸರು ಮತ್ತೆ ಕ್ಷತ್ರಿಯರ ಮೊರೆ ಹೋಗಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ದೇವತೆಗಳು ಯಜ್ಞ ಭಾಗಕ್ಕೆ ಬಂದರು. ಅವರೇನು ಮಾಡಿದ್ರು? ಈ ಪಶುಬಲಿ ಇರಲಿ ಅಂತಂದ್ರು. ಈ ರೀತಿ ಎಲ್ಲ ತರಹದ ಯಜ್ಞಗಳೂ ದೇವರಿಗೆ ಸಂಬಂಧಪಟ್ಟದ್ದು. ಸಮಾಂಸವಾದ ಯಜ್ಞ, ಅಮಾಂಸವಾದ ಯಜ್ಞ. ಆಮೇಲೆ ಆ ಯಜ್ಞವನ್ನು ಮಾಡಿ ಕ್ಷತ್ರಿಯರು ವಾನಪ್ರಸ್ಥಾಶ್ರಮದಲ್ಲಿ ಮತ್ತೆ ಈ ತರಹದ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ್ರು. ಇದೆಲ್ಲ ಬೆಳವಣಿಗೆ ಅಂತಂದ್ರು. ಆ ತರಹದ ತಪಸ್ಸು ಮಾಡಿದವರು ಯಾರು? ಪ್ರಿಯವ್ರತ, ಉತ್ತಾನಪಾದ, ಧ್ರುವ, ಮೇಧಾತಿಥಿ, ಉಪರಿಚರ ವಸು, ಸುಧಾಮ, ವಿರಜಸ್, ಶಂಖಪಾತ್, ರಾಜಸ, ಪ್ರಾಚೀನ ಬರಹಿ, ಪರ್ಜನ್ಯ, ಹವಿರ್ಧಾನ, ಈ ಎಲ್ಲ ಋಷಿಗಳು, ಈ ಎಲ್ಲ ರಾಜರು ತಾವು ಅಧಿಕಾರದಲ್ಲಿದ್ದಾಗ ಪಶು ಬಲಿಯನ್ನು ಕೊಡೋದು, ಆ ಸಮಾಂಸ ಯಜ್ಞವನ್ನು ಮಾಡಿ ಆಮೇಲೆ ವೃದ್ಧರಾದ ಮೇಲೆ ತಪಸ್ಸಿಗೆ ಅಂತ ಬಂದು ಅದನ್ನು ಮಾಡಲು. ಬ್ರಹ್ಮಣ ತಪಸಾ ಸೃಷ್ಟಂ ಜಗದ್ವಿಶ್ವಮಿದಂ ಪುರ ತಸ್ಮಾನ್ನಾಪ್ನೋತಿ ತದ್ಯಜ್ಞಾತ್ ತಪೋಮೂಲಮಿದಂ ಸ್ಮೃತಂ. ಅದರಿಂದ ನೀವು ಯಾವುದೇ ಯಜ್ಞ ಮಾಡಿ, ಪಶುಬಲಿ ಇರುವ ಯಜ್ಞ ಮಾಡಿ, ಪಶುಬಲಿ ಇಲ್ಲದ ಯಾಗ ಮಾಡಿ, ತಪಸ್ಸು ಅಂತ ಅನ್ನೋದಿರಲೇಬೇಕು. ಯಜ್ಞ ಪ್ರವರ್ತನಂ ಹೇವಂ ಆಸೀತ್ ಸ್ವಾಯಂಭುವೆಂತರೇ. ಹೀಗೆ ಸ್ವಯಂಭೂ ಮನ್ವಂತರದಲ್ಲಿ ಯಜ್ಞ ಶುರು ಆಗಿದ್ದು ಹೀಗೆ. ತದಾ ಪ್ರಭೃತಿ ಯಜ್ಞೋಯಂ ಯುಗೈ ಸಾರ್ಧಂ ಪ್ರವರ್ತತೆ. ಈ ರೀತಿ ಕೃತಯುಗದಲ್ಲಿ ಇರದ ಯಾಗ ತ್ರೇತಾಯುಗದಲ್ಲಿ ಶುರು ಆಯಿತು. ಅತ ಊರ್ಧ್ವಂ ಪ್ರವಕ್ಷ್ಯಾಮಿ ದ್ವಾಪರಸ್ಯ ವಿಧಿಂ ಪುನಃ. ಇನ್ನು ದ್ವಾಪರದ ಬಗ್ಗೆ ಹೇಳ್ತೇನೆ. ಕ್ರಮೇಣ ಯುಗದಿಂದ ಯುಗಕ್ಕೆ ಹೋಗ್ತಾ ಪ್ರಜ್ಞೆ ಶಿಥಿಲ ಆಗ್ತಾ ಬರುತ್ತೆ. ಇವರು ಇದೇ ವಾಸ್ತವ. ಯುಗದಿಂದ ಯುಗಕ್ಕೆ ಹೋಗ್ತಾ ಪ್ರಜ್ಞೆ ಶಿಥಿಲ ಆಗ್ತಾ ಬರುತ್ತೆ ಅನ್ನೋದೇ ವಾಸ್ತವ. ಈಗ ಇವರೇನು ಮಾಡ್ತಾ ಇದ್ದಾರೆ? ಆ ಝಂಜಿ ಅಂತ ಇರುವವರಿಗೆ ಪ್ರಜ್ಞಾವಂತರೊಂದು ಏನು ಮಣ್ಣು ಇಲ್ಲ. ಅವರಿಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಒಂದು ಬರುತ್ತಷ್ಟೇ. ಎಲ್ಲವೂ ಮೊಬೈಲಲ್ಲೇ. ಆ ಮೊಬೈಲ್ ಸ್ಕ್ರೀನ್ ಎಷ್ಟಿದೆಯಲ್ಲ
ಅಷ್ಟೇ ನ್ಯಾರೋ ಮೈಂಡೆಡ್ ಅವರಿಗೆ. ಏನೋ ಮಾಡಿದ್ರೆ ಏನೋ ಆಗ್ಬಿಡ್ಬೇಕು, ಮ್ಯಾಜಿಕ್ ಆಗ್ಬಿಡ್ಬೇಕು. ತಾಳ್ಮೆ, ಪ್ರಜ್ಞೆ ಇದು ಯಾವುದು ಬೇಡ. ಒಂದೋ ಎಲ್ಲರ ಥರನೇ ಇದ್ದಾರೆ, ಎಲ್ಲರ ಥರನೇ ಇದ್ದಾರೆ, ಅವ್ರಿಗೇನು ಗೊತ್ತಾಗೋದಿಲ್ಲ. ಅವ್ರನ್ನ ನಾವು ಹೆಚ್ಚಿಸಿ ಕೂಡಿಸ್ತಾ ಇದ್ದೀವಿ. ಓ ಈಗಿನ ಮಕ್ಕಳು ಅಯ್ಯೋ ಭಾರಿ ಬುದ್ಧಿವಂತರು ನೋಡಿ, ನಮಗೆ 40 ವರ್ಷ ಆದರೂ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ. ಮಕ್ಕಳಿಗೆ ನೋಡಿ ಈಗಲೇ ಮೊಬೈಲ್ ಯೂಸ್ ಮಾಡ್ತವೆ. ನೀವು ಹುಟ್ಟಿದಾಗ ಮೊಬೈಲ್ ಇರಲಿಲ್ಲ, ಅದರಿಂದಾಗಿ ನಿಮಗದು ಬರಲಿಲ್ಲ. ಹುಟ್ಟಿದಾಗ ಮೊಬೈಲ್ ಇದ್ರೆ ಅದಕ್ಕೆ ಅಡ್ಜಸ್ಟ್ ಆಗೇ ಬೆಳೀತಾರೆ. ಈಗಿಲ್ಲ ಅಂದ್ರೆ ಬೆಳೆಯಲ್ಲ. ಇಷ್ಟು ಸರಳ ಅರ್ಥ ಆಗಲ್ಲ ಇವ್ರಿಗೆ. ಇವ್ರನ್ನ ಏನು ಹೇಳಬೇಕೋ ದೇವ್ರಿಗೆ ಗೊತ್ತು. ಅಯ್ಯೋ ಈಗಿನವ್ರು ಭಾರಿ ಬುದ್ಧಿವಂತರು, ಎಲ್ಲಿ ಬುದ್ಧಿವಂತರು ಏನೋ, ಬಹಳ ಕಷ್ಟ. ಅವರ ಬೇಸಿಕ್ ತೀರ್ಮಾನಗಳೇ ತಪ್ಪಾಗಿರುತ್ತೆ, ಏನೇನೋ ಯೋಚನೆ ಮಾಡ್ತಾರೆ. ಅದರಿಂದ ತತ್ರ ತ್ರೇತಾಯುಗೆ ಕ್ಷೀಣೆ ದ್ವಾಪರಂ ಪ್ರತಿಪದ್ಯತೆ ದ್ವಾಪರಾದೌ ಪ್ರಜಾನಾಂತು ಸಿದ್ಧಿಸ್ತ್ರೇತಾಯುಗೇತು ಯಾ ಪರಿವೃತ್ತೇ ಯುಗೆ ತಸ್ಮಿನ್ ತತಃ ಸಾವೈ ಪ್ರಣಶ್ಯತಿ. ದ್ವಾಪರದಲ್ಲಿ ಪ್ರಜೆಗಳ ಸಿದ್ಧಿ ಏನಿದೆ ಅದು ತ್ರೇತಾಯುಗ ಪ್ರವೃತ್ತವಾದಾಗ ಕ್ರಮೇಣ ನಾಶವಾಗುತ್ತೆ. ತತಃ ಸಾವೈ ಪ್ರಣಶ್ಯತಿ. ತ್ರೇತಾಯುಗದಲ್ಲಿ ಏನು ಪ್ರಜೆಗಳಿಗೆ ಸಿದ್ಧಿ ಇತ್ತಲ್ಲ, ಆ ಸಿದ್ಧಿ ದ್ವಾಪರ ಯುಗದಲ್ಲಿ ಕಣ್ಮರೆಯಾಯಿತು, ನಾಶ ಆಯಿತು ಅಂತಾರೆ. ಯುಗದಿಂದ ಯುಗಕ್ಕೆ ಇದು ಬುದ್ಧಿಹ್ರಾಸ. ಯಾರೋ ಒಬ್ಬ ಲೋಕೋತ್ತರ ಪ್ರಜ್ಞೆಯವನಿರ್ತಾನೆ, ಅವನು ಯಾವುದೇ ಕಾಲದಲ್ಲಿದ್ರೂ ಆ ಕಾಲದಿಂದ ಆಚೆ ಯೋಚನೆ ಮಾಡ್ತಾನೆ. ಉಳಿದವರೆಲ್ಲ ಏನು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ. ಕಾಲಿನ ಬಲಕ್ಕೆ ತಕ್ಕಂತೆ ಕುಣಿಬೇಕು ಮಾರ್ಯಾರೆ, ತಾಳಕ್ಕೆ ತಕ್ಕಂತೆ ಕುಣಿಲಿಕ್ಕಾಗಲ್ಲ. ಕಾಲಿನ ಬಲಕ್ಕೆ ತಕ್ಕಂತೆ ಕುಣಿಬೇಕು. ಯಾವುದೋ ಒಂದರ ಪ್ರಜ್ಞೆ ಈ ಎಲ್ಲ ಪ್ರಭಾವವನ್ನು ಆಚೆ ಮೀರಿ ಒಂದನ್ನು ಕಾಣಲಿಕ್ಕೆ ಶಕ್ತವಾಗುತ್ತೆ. ಅದು ಯಾವುದು ಆ ಪ್ರಜ್ಞೆ ನಮಗೆ ಗೊತ್ತಿಲ್ಲ. ಯಾರ್ದೋ ಕೆಲವರು ಪ್ರಜ್ಞೆ ಇರುತ್ತೆ, ಅದು ಕಾಲದ ಆಚೆ ಜಾರ್ಕೊಳತ್ತೆ. ಆ ಪ್ರಜ್ಞೆ ಜಿಗಿಯುವ ಹೈಟೇ ಬೇರೆ. ಅವ್ರು ಎಲ್ಲ ಕಾಲದಲ್ಲೂ ಇರ್ತಾರೆ, ಆದರೆ ಅವ್ರ ಅಪರೂಪ. ಯಾರೋ ಒಬ್ಬರು 1000 ಜನರಿಗೊಬ್ರು, 10,000 ಜನಕ್ಕೊಬ್ರು, 50 ವರ್ಷಕ್ಕೊಬ್ರು, ಹಿಂಗೆಲ್ಲ ಮೂಡ್ತಾ ಇರ್ತಾರೆ. ಅದರಿಂದಾಗಿ ನಾವು ಏಕರೂಪ ಶಿಕ್ಷಣ ಪದ್ಧತಿ ಮಾಡ್ತೇವೆ ಇಲ್ಲ. ಈಗ ಓದು ಅಂತ ಹೇಳಿದ್ರೆ ಅವ್ರಿಗೆ ಯಾವ ಪರಿ ಕೊಡ್ತಾರೆ ಅಂತಂದ್ರೆ ಒತ್ತಡ, ಪುರುಸೊತ್ತೇ ಇರಲ್ಲ. ಒಂದು ಪುರುಸೊತ್ತು ಅಂತ ಇದೆಯಲ್ಲ, ಅದರಿಂದ ಅವನ ಪ್ರಜ್ಞೆಯಲ್ಲಿ ವಿಶಿಷ್ಟ ಪರಿಷ್ಕಾರ ಜಾಗೃತ ಆಗುತ್ತೆ. ಆ ಪುರುಸೊತ್ತೇ ಇಲ್ಲ. ಈಗ ಪುರುಸೊತ್ತಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಏನಾದ್ರು ಹೊಳಿಬೇಕು, ಪುರುಸೊತ್ತೇ ಕೊಡಲ್ಲ. ಓಟ 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 ಓಟ, ಯಾವುದೋ ಬೆನ್ನು ಬಿದ್ದಿದ್ದೇವೆ. ಸರಿ, ಏನು ಸಾಧನೆ ಮಾಡಿದ್ವಿ ಅಂತ ನೋಡಿದ್ರೆ ಮತ್ತೆ ಇದ್ದಲ್ಲೇ ಇರ್ತೇವೆ. ಈ ಒಂದು ರೀತಿ ಟ್ರೆಡ್ಮಿಲ್ಲಲ್ಲಿ ಓಡ್ದ ಹಾಗೆ. ಎಷ್ಟು ದೂರ ಹೋದ್ರಿ ನೀವು, ಓಡಿದ್ರಿ 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 ಅಲ್ಲೇ ಇರ್ತೀವಿ. ಹಾಗಾಗೋಗಿದೆ ಇವತ್ತಿನ ಪರಿಸ್ಥಿತಿ. ಅದರಿಂದಾಗಿ ಕ್ಷೀಣವೇ ಆಗೋದು ಯಾವತ್ತೂ ಕೂಡ. ತತ ಪ್ರವರ್ತಿತೆ ತಾತಾಂ ಪ್ರಜಾನಾಂ ದ್ವಾಪರೇ ಪುನಃ ಲೋಭೋ ಧೃತಿರ್ವಣಿಗ್ಯುದ್ಧಂ ತತ್ವಾನಾಂ ಅವಿನಿಶ್ಚಯ. ದ್ವಾಪರ ಯುಗದ ಸಮಸ್ಯೆ ಏನು? ಲೋಭ ಫಸ್ಟ್, ನನಗೆ ಬೇಕು ಇದು ಅಂತ. ಆಮೇಲೆ ವಾಣಿಜ್ಯದ ಪ್ರಾಬಲ್ಯ, ವ್ಯಾಪಾರದ ಪ್ರಾಬಲ್ಯ, ಎಲ್ಲವನ್ನ ವ್ಯಾಪಾರದ ದೃಷ್ಟಿಯಿಂದಲೇ ನೋಡೋದು. ಯುದ್ಧ, ಇದೆಲ್ಲ ಹಾಳಾಕೊಂಡು ಹೋಗ್ಲಿ ಅಂದರೆ
ತತ್ವಾನಾಂ ಅವಿನಿಶ್ಚಯ, ತತ್ವದ ನಿಶ್ಚಯವೇ ಇಲ್ಲ. ಏನು ಅಂತ ಬೇಸಿಕ್ ಪ್ರಿನ್ಸಿಪಲ್ಸೇ ಐಡಿಯಾ ಇರಲ್ಲ. ಪ್ರಧ್ವಂಸಶ್ಚೈವ ವರ್ಣಾನಾಂ ಕರ್ಮಣಾಂಚ ವಿಪರ್ಯಯ, ವರ್ಣಗಳೆಲ್ಲ ಧ್ವಂಸ ಆಗಿ ಹೋಗುತ್ತೆ, ಕರ್ಮಗಳೆಲ್ಲ ವಿಪರೀತ ಆಗಿ ಹೋಗುತ್ತೆ. ಯಾತ್ರ ವಧಃ ಪರಃ ದಂಡಃ ಮಾನೋ ದರ್ಪಃ ಅಕ್ಷಮಾ ಬಲಂ. ವಧ, ದಂಡ, ಹಮ್ಮು, ನಾನೇ ಸರಿ ಇಂತ, ದರ್ಪ, ಸಹಿಸದೇ ಇರೋದು, ಬಲ. ಈ ರಜೋಗುಣ ಉತ್ಕಟವಾಗಿ ತಮೋಗುಣಕ್ಕೆ ಜಾಗ ಕೊಡುತ್ತೆ, ಸತ್ವ ಕಡಿಮೆ ಆಗತ್ತೆ. ಅದೇ ದ್ವಾಪರ ಯುಗ. ಆದ್ಯೇ ಕೃತೆ ನಾಧರ್ಮೋಸ್ತಿ ಸತ್ರೇತಾಯಾಂ ಪ್ರವರ್ತಿತಃ. ಮತ್ತೆ ವಾಪಸ್ ಹೋಗಿ ಹೇಳ್ತಾರೆ, ಕೃತಯುಗದಲ್ಲಿ ಅಧರ್ಮ ಇರಲಿಲ್ಲ, ಅದು ತೊಡಗಿದ್ದು ತ್ರೇತಾಯುಗದಿಂದ. ದ್ವಾಪರದಲ್ಲಿ ಧರ್ಮ ವ್ಯಾಕುಲವಾಯಿತು. ವರ್ಣಾನಾಂ ದ್ವಾಪರೇ ಧರ್ಮಾಃ ಸಂಕೀರ್ಯಂತೆ ತಥಾಶ್ರಮಾಃ. ದ್ವಾಪರದಲ್ಲಿ ವರ್ಣಗಳು ಚಲ್ಲಾಪಿಲ್ಲಿಯಾಗ್ತವೆ, ಧರ್ಮಗಳು ಸಂಕೀರ್ಣವಾಗುತ್ತವೆ. ಮಹಾಭಾರತ ಯಾವಾಗ ನಡಿಬೇಕು ಅಂದರೆ ದ್ವಾಪರ ಯುಗದಲ್ಲೇ ನಡಿಬೇಕು, ಕಲಿಯುಗದಲ್ಲಿ ನಡೆಯಲ್ಲ. ಗೊತ್ತಾಯ್ತಾ? ಯಾಕೆ ಮಹಾಭಾರತ ಅನ್ನೋದು ಆ ದೊಡ್ಡ ಇವೆಂಟು ಯಾವಾಗ ಶುರು ಆಯಿತು? ದ್ವಾಪರ ಯುಗದಲ್ಲಿಯೇ ಆಗಬೇಕು. ಕೃತಯುಗದಲ್ಲಿ ಮಹಾಭಾರತ ಆಗಲ್ಲ. ತ್ರೇತಾಯುಗದಲ್ಲಿ ಮಹಾಭಾರತ ಆಗಲ್ಲ, ಬೇಕಾದ್ರೆ ರಾಮಾಯಣ ಆಗಬಹುದು. ಇದು ಯಾವ ಯುಗದಲ್ಲಿ ನಡೀತು ಅಂತ ಹೇಳಿ ಆ ಕಥೆಯ ಎಲ್ಲವನ್ನು ಡಿಕೋಡ್ ಮಾಡಬೇಕು. ಹಾಗಾಗತ್ತೆ. ದ್ವಿಧಾ ಶ್ರುತಿ ಸ್ಮೃತಿಶ್ಚೈವ ನಿಶ್ಚಯೋ ನಾಧಿಗಮ್ಯತೆ ದ್ವೈಧಮುತ್ಪದ್ಯತೆ ಚೈವ ಯುಗೇ ತಸ್ಮಿನ್ ಶ್ರುತಿ ಸ್ಮೃತವು. ವೇದ ಬೇರೆ ರೀತಿ ಹೇಳುತ್ತೆ, ಪೌರುಷೇಯ ಗ್ರಂಥ ಬೇರೆ ರೀತಿ ಹೇಳುತ್ತೆ. ಯಾವಾಗ? ದ್ವಾಪರದಲ್ಲಿ ಎರಡು ಸಮಬಲವಾಗಿ ನಿಂತು ಬಿಡುತ್ತೆ. ದ್ವಿಧಾ ಶ್ರುತಿ ಸ್ಮೃತಿಶ್ಚೈವ ನಿಶ್ಚಯೋ ನಾಧಿಗಮ್ಯತೆ. ಕಡೆಗೆ ಯಾವುದೂ ನಿಶ್ಚಯ ಆಗಲ್ಲ. ಶ್ರುತಿಯು ನಿಶ್ಚಯ ಆಗಲ್ಲ, ಸ್ಮೃತಿಯು ನಿಶ್ಚಯ ಆಗಲ್ಲ. ಅನಿಶ್ಚಯಾವಗಮನಾತ್ ಧರ್ಮತತ್ವಂ ನ ವಿದ್ಯತೆ. ನಿಶ್ಚಯ ಇಲ್ಲದೆ ಇರೋದ್ರಿಂದ ಧರ್ಮತತ್ವ ಗೊತ್ತಾಗೋದಿಲ್ಲ. ಧರ್ಮತತ್ವೇ ಹವಿಜ್ಞಾತೆ ಮತಿಭೇದಸ್ತು ಜಾಯತೆ. ಧರ್ಮ ತಿಳಿಯದೆ ಹೋದಾಗ ಬುದ್ಧಿ ಬೇರೆ ಬೇರೆ ಅನೇಕ ಶಾಖೆಗಳಲ್ಲಿ ಬೆಳೆಯುತ್ತೆ. ಈ ರೀತಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ. ದ್ವಾಪರ ಯುಗಕ್ಕೆ ಬಂದಿದೆ. ಇನ್ನು ದ್ವಾಪರ ಯುಗದಲ್ಲಿ ಇನ್ನೂ ಅನೇಕ ಸಂಗತಿಗಳನ್ನು ನಿರೂಪಣೆ ಮಾಡ್ತಾರೆ. ಆಮೇಲೆ ಕಲಿಯುಗಕ್ಕೆ ಬರ್ತಾರೆ. ಅಲ್ಲಿಯೂ ಈ ತರಹದ ಟೆಕ್ಸ್ಟಿನ ಸಮಸ್ಯೆಗಳನ್ನು ನಿರೂಪಣೆ ಮಾಡ್ತಾರೆ. ಅದನ್ನು ನಾವು ಮುಂದಿನ ಶನಿವಾರ ನೋಡೋಣ ಅಂತ ಹೇಳೋದು. ನಾಳೆಯಿಂದ ಮತ್ತೆ ನಾವು 3 ದಿವಸ 4 ದಿವಸದ ಕಾಲ ಇರಲ್ಲ. ನಾಳೆ 3, 3ನೇ ತಾರೀಕು ರಾತ್ರಿ ನಾನು ಭಂಡಾರಕೆರೆಗೆ ಹೋಗ್ತೇನೆ. ಅಲ್ಲಿ ಪ್ರಾಯ ಲೈವ್ ಇದ್ದಾಗಿದೆ. ಆದಿಪರ್ವದ 3 ಉಪಾಖ್ಯಾನಗಳಿದೆ. ಅದನ್ನು ಹೇಳ್ತೇನೆ, ಕೇಳಬಹುದು ಅಂತ ಅಂದ್ಕೊಂಡಿದ್ದೇನೆ. ಆದರೆ ಇದು ಇರಲ್ಲ, ಮತ್ಸ್ಯ ಪುರಾಣ ಇರಲ್ಲ. ಇದೇ ಟೈಮ್ಗೆ ಅಲ್ಲಿ ಇರುತ್ತೆ. ಆದ್ದರಿಂದ 4, 5, 6 ಇರಲ್ಲ. 7 ಬರ್ತೀನಿ ಈ ಬೆಳಗ್ಗೆ. 7 ಸಂಜೆ ಮಹಾಭಾರತ ತಾತ್ಪರ್ಯ ಅಂದರೆ ಯಮಕ ಭಾರತ, ಅದರ ಬಗ್ಗೆನೇ ಒಂದು ಸ್ವಲ್ಪ ಹೇಳ್ತೇನೆ. ಆಮೇಲೆ ಶನಿವಾರ ಭಾನುವಾರ ಪ್ರಾಯ ಇದು ಏಕಾದಶಿ ದ್ವಾದಶಿ, ಭಾನುವಾರ 9 ಏಕಾದಶಿ, ಅದೇ ದಶಮಿ ಏಕಾದಶಿ ಅವತ್ತು ಮತ್ತಿದಾಗತ್ತೆ. ಮತ್ತು ಸೋಮವಾರದಿಂದ ಮಹಾಭಾರತ ಶುರು ಆಗುತ್ತೆ. ಮುಂದೆ ನಾವು ಶುಕ್ರವಾರ 7ನೇ ತಾರೀಕು ಭೇಟಿಯಾಗೋಣ.
ನಮಸ್ಕಾರ. ಕೃಷ್ಣಾರ್ಪಣಮಸ್ತು.